ಬರ್ಡೇ ಟು ಯು ಭೂಮಿ. ಭೂಮಿ ನಿನಗಾಗಿ ಸ್ಪೆಷಲ್ ಗಿಫ್ಟ್. ಥ್ಯಾಂಕ್ ಯು ಥ್ಯಾಂಕ್ಸ್ ಸೋ ಮಚ್. ಕೊಡು. ಸಿಕ್ಕಾಕೊಂಡಲ್ಲಪ್ಪ. ಏನ್ ಮಾಡೋದೀಗ? ಶಿಟ್. ಅಂದ್ರೆ ಅವತ್ ಸೆಲೆಬ್ರೇಟ್ ಮಾಡಿದ್ದು ಡಮ್ಮಿ ಬರ್ತ್ಡೇ. ಕಾರಣ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನಮ್ ಪ್ರೀತಿನೋ ಅರ್ಥ ಆಗಿರ್ಬೇಕಲ್ಲ. ನಾನೇನ್ ಮೋಸ ಮಾಡ್ದೆ ಅಂತ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ದೀಪನ ಹಚ್ಚಕ್ಕಿಂತ ಮೊದ್ಲೇ ಆರಿಸ್ಬಿಟ್ಟೆ. ಹಚ್ತೀನಿ ಅಂತ ನಾನೇನಾದ್ರೂ ಬಂದಿದ್ನಾ? ಹಚ್ಚೋ ತರ ನಾಟಕ ಮಾಡೋ ಅವಶ್ಯಕತೆ ಇತ್ತ? ಹೌದು ಕಣೋ, ಇತ್ತು. ಹುಡುಗಿರು ಅಂದ್ರೆ ಏನ್ ಅನ್ಕೊಂಡಿದೀರಾ? ಮಾರ್ಕೆಟ್ ಅಲ್ಲಿ ಸಿಗೋ ಹಣ್ಣು ತರಕಾರಿ ಅನ್ಕೊಂಡಿದೀರಾ? ಬೇಕಾದನ್ನ ಆಯ್ಕೆ ಮಾಡ್ಕೊಂಡು ಹೋಗೋದಿಕ್ಕೆ? ಛೀ, ಅಷ್ಟಕ್ಕೂ ನೀನ್ ಯಾರು? ನನ್ ಪಕ್ಕದ ಮನೆಯವನ? ನಮ್ಮ ಅತ್ತೆ ಮಗನ? ಇಲ್ಲ ನನ್ ಕ್ಲಾಸ್ಮೇಟಾ? ಇಲ್ಲ ನನ್ ಜೊತೆ ಕಲ್ತವನ? ಹುಡುಗಿರು ಸ್ವಲ್ಪ ಚೆನ್ನಾಗಿದ್ದಾರೆ ಅಂದ್ರೆ ಸಾಕು, ಬಂದ್ ಪ್ರಪೋಸ್ ಮಾಡ್ಬಿಡ್ತೀರಾ. ನಿನ್ನ ನೋಡಿದ್ದೆ ನಾನ್ ಮೊದಲೇ ಸಾರಿ. ಏನು ನೋಡ್ ನಾನ್ ಲವ್ ಮಾಡ್ಲಿ? ಒಂದ್ಸತಿ ನೋಡ್ಬಿಟ್ಟು ಲವ್ ಮಾಡೋಂಥದ್ದು ಸ್ಪೆಷಲ್ ನಿನ್ನಲ್ಲಿ ಏನಿದೆ? ಒಳ್ಳೆ ಫುಟ್ಪಾತ್ ಅಲ್ಲಿ ಸ್ವೆಟರ್ ಮಾರೋನ್ ತರ ಇದ್ಯಾ? ಲವ್ ಮಾಡ್ತಾನಂತೆ ಲವ್. ದೇವ್ರೇ, ಈ ಹುಡುಗರಿಗೆ ಯಾವಾಗ ಬುದ್ಧಿ ಕೊಡ್ತೀಯಪ್ಪ? ನೋಡು, ಇನ್ನೊಂದ್ಸಲ ನನ್ ಎದುರಿಗೆ ಬಂದ್ರೆ ಅಷ್ಟೇ, ಹೊಟ್ಟೋಗು. ಭೂಮಿ ನನ್ ಮಾತ್ ಕೇಳು. ಭೂಮಿ ಒಂದ್ ನಿಮಿಷ ನಿಂತ್ಕೋ. ಭೂಮಿ ಒಂದ್ ನಿಮಿಷ ನಿಂತ್ಕೋ. ನಿಂತ್ಕೋ. ಮೈ ಕೈ ಮುಟ್ಟಿದ್ರೆ ಸರಿ ಇರಲ್ಲ, ಸಾಯಿಸ್ಬಿಡ್ತೀನಿ. ಲೋಫರ್. ಅಯ್ಯೋ ದೇವ್ರೆ, ಪ್ರೀತಿ ಪ್ರೀತಿ ಅಂತ ಹೇಳ್ಕೊಂಡು ತಿರುಗೋ ಮನುಷ್ಯನ ಪುಟ್ಟ ಹೃದಯದಲ್ಲಿ ಕಾಣದ ಪ್ರೀತಿ ನಿಟ್ಟೆ. ಕಾಮ ಅಂತ ಮುಚ್ಕೊಂಡು ತಿರುಗೋ ಮನುಷ್ಯನಿಗೆ ಅಂಗಾರಿನ ಬೆರಳಿಂದ ಹಿಡಿದು ತಲೆಯ ಒಂದೊಂದು ಕೂದಲಲ್ಲೂ ಕಾಮನಿಟ್ಟು ಮಜಾ ತಗೋತಾ ಇದೆಯಾ? ನೀನೇನು ಸಾಮಾನ್ಯನ? ಅಲ್ವೋ ಆಕಾಶ, ಬೇಡ ಬೇಡ ಅಂದ್ರು ಹುಡುಗಿಯಿಂದ ಹೋಗಿ ಕೆನ್ನೆಗೊಡಿಸ್ಕೊಂಬಂದು ಬಾಲ ಸುಟ್ಟರು ಬೆಕ್ತರ ಕುಂತಿದ್ಯಲ್ಲ, ಇದಕ್ಕೆ ನಗು ಬರ್ದ ಹಳುನ ಬರುತ್ತೆ ನೋಡ. ಹುಡುಗ ಲವ್ ಮಾಡಬೇಕು ಅಂದ್ರೆ 64 ವಿದ್ಯೆ ಕಲ್ತ್ರೆ ಸಾಲದು, 65ನೇ ವಿದ್ಯೆ ಒಂದಿದೆ. ನೀರಿನಲ್ಲಿ ಮೀನು ಒಳೋವಾಗ ಆ ಕಣ್ಣೀರನ್ನ ಕಂಡಿಡಿಯೋ ವಿದ್ಯೆ. ಅದನ್ನ ಕಲ್ತ್ರೆ ಮಾತ್ರ ಹುಡುಗಿಯರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ತಿಳ್ಕೊ. ಹೋಗೋ, ನಿನ್ನ ನಿಜವಾದ ಪ್ರೀತಿನೇ ಆದ್ರೆ ಅವ್ಳು ಕೆನ್ನೆ ಮೇಲೆ ಹೊಡೆದು ಕೇಳೋ, ಯಾಕೆ ಹಿಂಗ್ ಮಾಡ್ದೆ ಅಂತ. ಆಕಾಶ್, ಅವ್ನು ಹೇಳ್ತಾ ಇರೋದು ನಿಜಾನೇ. ಸಾಕ್ ಬಾಯ್ ಮುಚ್ಚೆ. ಹುಡುಗಿ ನೀವೇನ್ ಅನ್ಕೊಂಡಿದ್ದೀರಾ? ಒಳ್ಳೆ ಪಾತ್ರಗಿತ್ತಿ ತರ ಇವಾಗ ಒಂಥರ ಇರ್ತೀರಾ, ಇನ್ನೊಂದ್ ಸ್ವಲ್ಪ ಇನ್ನೊಂಥರ ಇರ್ತೀರಾ. ಅಲ್ಲ, ನಿಮ್ ಮಾತು ಆಸೆ ಕನ್ಸುಗಳಿಗೆ ಅರ್ಥ ನಿಮ್ಗಾದ್ರೂ ಗೊತ್ತಾ? ನಾನೇನು ಅವಳು ಪಾರ್ಕ್ಗೋ ಥಿಯೇಟರ್ಗೋ ಕರ್ಕೊಂಡೋಗಿ ರೊಮ್ಯಾನ್ಸ್ ಮಾಡಿ ಕೈ ಕೊಟ್ಟಿದ್ನ ನನ್ ಕೆನ್ನೆ ಹೊಡೆಯಕ್ಕೆ? ಅಲ್ಲ, ಉತ್ತರ ಕುಮಾರನ್ ಪೌರುಷ ಒಲೆ ಮುಂದೆ ಅನ್ನಂಗೆ ಅವಳ ಕಪಾಳಕ್ಕೆ ಕೊಡಿದ್ರೆ ಇವ್ ನಮಗ್ ಬೈತಾನ. ನಿಜವಾದ ಪ್ರೀತಿ ಪ್ರಾಣ ತೆಗಿಯಲ್ವಾ? ಪ್ರಾಣ ಉಳಿಸುತ್ತೆ. ಅದು ಹೋಗೋ, ಅವಳು ಕಪಾಳಕ್ಕಾದ್ರೂ ಹೊಡೆದ್ಬಿಟ್ ಬಾ, ಇಲ್ಲ ಕಾಲ್ಗಾದ್ರೂ ಮುಗಿದ್ ಬಾ. ನಮಗೆ ಈ ಸರ್ಕಾಸ್ ಎಲ್ಲ ಬೇಡ ಕಣ. 2,000 ರೂಪಾಯಿ ತಗೊಂಡ್ ಬಾರೋ ನನ್ನ ಜೊತೆಗೆ, ಎಲ್ಲ ತೋರಿಸ್ತೀನಿ. ಲೇ ಮಾವ, 2,000 ಕೊಟ್ರೆ ಎಲ್ಲ ಸಿಗೋಂಗಿದ್ರೆ ದಿನ 100 ಜನ ಹುಡುಗಿರು ಯಾಕೋ ಲವ್ ಅಂತ ಸಾಯ್ತಾ ಇದ್ರು. ಬಾಯ್ ಮುಚ್ಕೊಂಡು ಕುತ್ಕೊಳ್ಳೋ. ಅದೇನೋ ಹೇಳ್ತಾರಲ್ಲ, ಕುಡುನ್ ಚಿಂತೆ ಅದ್ ಯಾವ್ದ್ರ ಮೇಲೋ ಅಂತ, ಆ ತರ ಮಾತಾಡ್ಬೇಡ. ಹೋಗ್ರಿ, ಇಷ್ಟ ಬಂದ ಮಾಡಿ. ಮನೆ ಹೆಣ್ಮಗಳಿಗೆ ಈ ಬಿಸ್ನೆಸ್ ವ್ಯವಹಾರ ಎಲ್ಲ ಬೇಡ ಬೇಡ ಅಂತ ಪಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಅವಳು ಶಾಪ್ ಓಪನ್ ಮಾಡಿ ಯಾರು ಸಾಕ್ಬೇಕಾಗಿತ್ತು? ಹೇಗೋ ಇರೋ ಒಬ್ಳು ತಂಗಿ ಮದುವೆ ಆಗೋವರೆಗೂ ಫ್ರೀ ಆಗಿ ಓಡಾಡ್ಕೊಂಡಿರ್ಲಿ ಅಂತಿದ್ರೆ ಅಂತ ಅವಳು ಬಾಳ್ನೆ ಹಾಳು ಮಾಡ್ಬಿಟ್ರಲ್ಲ ನೀವು. ಅಣ್ಣ, ಈಗ ಮಾತಾಡಿ ಏನ್ ಪ್ರಯೋಜನ? ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹೊರಗಡೆ ಹೋಗೋ ಎಲ್ಲ ಹುಡುಗಿರು ಇದೇ ತರ ಆಗ್ತಾರ? ಈ ಸಮಾಜ ಸ್ಪಾಯಿಲ್ ಆಗ್ಬಿಟ್ಟಿದೆ. ಬಿಡಲ್ಲ, ಕರ್ಕೊಂಬಂದು ಅವನ ಕತ್ತರಿಸಿ ಹಾಕ್ಬಿಡ್ತೀನಿ. ಎಲ್ಲ ಮುಗಿದಾಯ್ತು. ಸ್ಮಿತಾ, ಅವನು ಯಾರು? ಅವನು ಎಲ್ಲಿದ್ದಾನೆ? ಅವನು ಏನ್ ಮಾಡ್ತಾನೆ ಅಂತ ಗೊತ್ತಿದೆಯಾ ನಿನಗೆ? ಇಲ್ಲ ಅಂಕಲ್, ಆದ್ರೆ ಅವನೊಬ್ಬ ಹುಡುಗ ಪ್ರೀತಿ ಮಾಡ್ತೀನಿ ಅಂತ ಇವಳು ಹಿಂದೆ ಬಿದ್ದಿದ್ದ. ಇವಳು ಅವನ ಜೊತೆ ಆಟ ಆಡ್ತಾ ಇದ್ಲು. ನಮ್ ಮೊಬೈಲ್ ಶಾಪ್ ಎದುರುಗಡೆನೆ ಅವನು ಬೊಕ್ಕೆ ಶಾಪ್ ಇಟ್ಕೊಂಡಿದ್ದಾನೆ. ಅವತ್ ಬರ್ತ್ಡೇ ದಿನ ಇವರಿಬ್ರು ಮಧ್ಯೆ ಜಗಳ ಆಗಿ ಇವಳು ಅವನ್ ಕಪಾಳಕ್ಕೆ ಹೊಡೆದಿದ್ಲು. ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ಈ ತರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವನ್ನ ನೋಡ್ರೆ ನೀನ್ ಗುರ್ತಿಡಿತೀಯ ತಾನೆ? ಹಾ, ನಡಿ ಹೋಗೋಣ. ಅಣ್ಣ, ನನ್ನ ಕನಸುಗಳಿಗೆಲ್ಲ ಲಕ್ವ ಹೊಡೆದು ಮನ್ಸಿಗೆ ಆಸಿಡ್ ಬಿತ್ತು. ಇದ್ದಕ್ಕಿದ್ದಂಗೆ ಕೂಡ ಅದೊಂಥರ ಏನು ಯೋಚನೆ ಮಾಡಿದ್ರು ನನ್ನ ಮನ್ಸಿಗೆ ಸಮಾಧಾನ ಸಿಗ್ತಾ ಇಲ್ಲ. ಅವಳ ಎದುರಿಗೆ ಸಿಕ್ಕಿದ್ರೆ ಏನು ಮಾತಾಡಬೇಕು, ಏನು ಹೇಳಬೇಕು ಅಂತ ಡಿಸೈಡ್ ಮಾಡಿದೆ. ಅವಳ ಅಂಗಡಿ ಮುಂದೆ ಹೋದೆ. ಅಂಗಡಿ ಬಾಗ್ಲಾಕಿತ್ತು. ಎಷ್ಟೊತ್ತಾದರೂ ಅಂಗಡಿ ಬಾಗ್ಲು ಓಪನ್ ಆಗಲೇ ಇಲ್ಲ.
ದೋಷಿ ಮೂಲ ಹುಡುಕ್ಬಾರ್ದು ಅಂತಾರೆ, ಆದರೆ ಹೆಣ್ಣಿನ ಮೂಲ ಅದಕ್ಕಿಂತ ಕಷ್ಟವಾದದ್ದು. ಇದ್ದಕ್ಕಿದ್ದಂಗೆ ಮಾಯ ಆಗಿದ್ದಾಳೆ. ತಲೆ ಕೆಟ್ಟು ಮನೆಗೂ ಹೋಗ್ದೆ ಅವಳ ಅಂಗಡಿ ಮುಂದೆನೇ ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಮನಸ್ಸು ಯಾಕೆ ಇಷ್ಟೊಂದು ಹಠ ಮಾಡ್ತಿದೆ? ಈ ಪುಟ್ಟು ಹೃದಯದಲ್ಲಿ ಎಲ್ಲಿದ್ದಾಳ ಅವಳು? ಒಂದ್ಸತಿ ಎದೆ ಬಗ್ದು ನೋಡ್ಕೋಬೇಕನ್ನಿಸ್ತಿದೆ. ನೂರಾರು ಕನ್ಸು ಕಟ್ಕೊಂಡು 9 ತಿಂಗಳು ಹೊಟ್ಟೆಲೆ ಸಾಕಿದ ಮಗು ಹೊಟ್ಟೆಲೆ ಸತ್ತೋಗಿದೆ ಅಂತ ಗೊತ್ತಾದರೆ ಆ ತಾಯಿಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವಾಗಿದೆ ನನ್ನ ಮನಸ್ಸಿಗೆ. ಎಲ್ಲಂತ ಹುಡ್ಕೋದವಳನ್ನ, ಅವಳ ಮನೆ ಏರಿಯಾ ಯಾವುದು ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಅವಳ ಕಪಾಳಕ್ಕೆ ಹೊಡೆದು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದಾಗಲೂ ನಂಗೆ ಅಷ್ಟೊಂದು ನೋವಾಗಲಿಲ್ಲ. ಆದರೆ ಈ ಥರ ನನ್ನಿಂದ ದೂರ ಆಗಿರೋದು ನನ್ನ ಕೆಲಸ ಇಸ್ಕೊಳ್ಳೋಕ್ಕಾಗ್ತಿಲ್ಲ. ಅವಳೇನಾದರೂ ಸಿಕ್ಕಿದ್ರೆ ನಾನೇ ಹೋಗಿ ಅವಳಿಗೆ ಸಾರಿ ಕೇಳ್ಬಿಟ್ಟು ಅವಳಿಂದ ದೂರ ಆಗ್ಬಿಡ್ತೀನಿ. ಹುಡುಗಿಯರು ಏನು ಮಾಡಿದ್ರು ಅವ್ರಿಗೆ ತಪ್ಪು ಅನ್ಸಲ್ಲ, ನಾವು ಮಾಡೋದು ಮಾತ್ರ ತಪ್ಪ. ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಯಾರನ್ನು ನೋಡಿದ್ರು ಅವಳನ್ನು ನೋಡ್ದಂಗೆ ಆಗ್ತಾ ಇದೆ. ಆಕಾಶ್, ಯಾಕೋ 3 ದಿನದಿಂದ ನಾವು ಯಾರೋ ನೆನಪಿಗೆ ಬರಲಿಲ್ವೇನೋ? ಅವಳನ್ನ ಯಾಕೋ ಅಷ್ಟೊಂದು ಹಚ್ಕೊಂಡಿದ್ಯಾ? ಪ್ರೀತಿ ಪ್ರೇಮ ಸಂಬಂಧಗಳು ಮೊದಲ ಥರ ಸೀರಿಯಸ್ ವಿಷಯಗಳಾಗೋದಿಲ್ಲ. ವರ್ಷಾನುಗಟ್ಟಲೆ ಜೊತೆಲಿದ್ದು ಎಲ್ಲ ಅನುಭವಿಸಿ ಮದುವೆ ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂಥ ಕಾಲ ಇದು. ಪದೇ ಪದೇ ಇದೇ ಮಾತು ಹೇಳ್ತಾ ಇದ್ದೀನಿ ಅಂತೇಳಿ ಬೇಜಾರು ಮಾಡ್ಕೋಬೇಡ. ನಿನ್ನ ಮನಸ್ಸಿನ ನೋವು ದೂರ ಆಗೋಕ್ಕೋಸ್ಕರ ಒಂದೇ ಒಂದು ಸಾರಿ ನನ್ನ ಜೊತೆಲಿ ಬಾ. ಇಳಿಯೋ ಕೆಳಗೆ ನೀನು ಇಳಿಯೋ. ನೋಡೋ ಅಳಿಮಯ್ಯ, ಮದುವೆ ಇಲ್ಲದೆ ಸಂಸಾರ ಇಲ್ಲದೆ ಮರುಭೂಮಿ ಅಂತ ಜೀವನ ನಡೆಸೋ ನನ್ನಂಥವ್ರಿಗೆ ನೀರಿನ ತೊರೆಕಣೋ ಇವರು. ಎಲ್ಲರೂ ಅಂದ್ಕೊಂಡಂಗೆ ಬೇಕು ಅಂತ ಈ ವೃತ್ತಿನ ಅವ್ರು ಆಯ್ಕೆ ಮಾಡ್ಕೊಂಡಿರಲ್ಲ. ಪರಿಸ್ಥಿತಿ ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಪ್ರೀತಿ ಪ್ರೇಮ ಅಂತೇಳಿ ಜೀವನ ಶೀಲ ಹಾಳು ಮಾಡಿಕೊಂಡು ಜೀವನ ಕಟ್ಕೊಳ್ಳೋಕ್ಕೂ ಆಗದೆ, ಹೊರಗಡೆ ಬರೋಕ್ಕೂ ಆಗದೆ ಎಷ್ಟೋ ಜನ ಇಲ್ಲಿ ಬಂದು ಸೇರ್ಕೊಂಡವ್ರೆ. ಏನು ಒಬ್ಬರ ಇಬ್ಬರ? ನೋಡಲ್ಲ ಕಾಣ್ತದಲ್ಲ ಮನೆ, ಎಷ್ಟೋ ಜನಕ್ಕೆ ಸ್ವರ್ಗ. ಬಾ, ನಿನಗೂ ತೋರಿಸ್ತೀನಿ. ಬೇಗ ಬರಬೇಕು. ಅಯ್ಯ, ಈಗಲೇ ಹಿಂಗೆ ನಡೀತಿಯಲ್ಲ ಲೇ, ಏನು ಹಿಂಗೆ ತಲೆ ತೆಗೆಸ್ಕೊಂಡು ನಾಚಿಕೊಂಬತ್ತೀಯ? ಬರ ಈ ಕಡೆ. ನಿನಗೇನು ಹೆಣ್ಣು ಕೊಡ್ಸಕ್ಕೆ ಕರ್ಕೊಂಬಂದಿದ್ದೀನಿ ನಿನಗೆ. ಗಂಡಸು ಇಲ್ಲಿ ತಲೆ ಎತ್ಕೊಂಡು ನಡಿಬೇಕು, ಅವಾಗಲೇ ಗೌರವ. ಇಲ್ಲಾಂದ್ರೆ ತಪ್ಪು ತಿಳ್ಕೊಂಬಿಡ್ತಾರೆ. ನೋಡ, ತಲೆ ತೆಗಿಸ್ಬೇಕಾದ್ರಲ್ಲ ಹೆಂಗೆ ಎತ್ಕೊಂಡು ನಿಂತವ್ರೆ. ಹಿಂಗೆ ಎಳಿಸೋದಕ್ಕೆ ಓಕೆನಾ? ಬಾಪ, ಆರೋಗ್ಯನಾ? ಚೆನ್ನಾಗಿದ್ದೀನಿ. ಫೀಲ್ಡ್ ಹೊಸವ. 1-2 ದಿನ ಈ ರೋಡಲ್ಲಿ ಓಡಾಡ್ಬಿಟ್ರೆ ಕುದುರೆ ಆಗ್ಬಿಡ್ತಾನೆ. ಹೌದಾ? ಸ್ವಲ್ಪ ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಂತೀನಿ, ಕಳ್ಸು. ಮರ್ಯಾದೆ ಬೇಡವಾ? ನಿಮ್ಮ ವಯಸ್ಸೇನು ಅವನ ವಯಸ್ಸೇನು? ಆಸೆ ಇರ್ಬೇಕು ಮನುಷ್ಯನಿಗೆ, ದುರಾಸೆ ಇರಬಾರ್ದು. ಅಜ್ಜಿ ಏನ್ ಅಜ್ಜಿ ಗಿಜ್ಜಿ ಅಂತೀಯಾ? ಹೆಚ್ಚಿಗೆ ಮಾತಾಡಿದ್ರೆ ಕಿತ್ ಕೈ ಕೊಡ್ತೀನಿ. ಇವ್ಳು ಸರಿ ಇಲ್ಲ, ಸದ್ಯ ಕೂದಲು ಅಂದ್ಲು. ನೋಡ, ಚಿಕ್ಕ ವಯಸ್ಸಿಗೆ ಎಲ್ಲ ಹೆಂಗೆ ಫಿಕ್ಸ್ ಆಗವ್ರೆ. ನೀನು ಇದೆಯಾ ಇವ್ರಕ್ಕನ ಕರ್ಮ ಕಣ. ನೋಡ ಅವ್ನು ನೋಡಲೇ, ಮೀಸೇನೇ ಇಲ್ಲ, ಎಷ್ಟು ಆಸೆ ಇಟ್ಕೊಂಡ್ ಬಂದವನೆ. ನೋಡಿ ಕಲ್ತ್ಕೋ. ಏಯ್, ಹೂ ಬಾಡೋಯ್ತು, ನಿನ್ಗೆ ಹುಡುಗಿ ಸಿಕ್ಲಿಲ್ವಲ್ಲ? ಇವಳೋಕೆ ನೀನು ಹುಡುಗ ಫಸ್ಟ್ ಟೈಮ್ ಹೊಸಬಾ, ಸ್ವಲ್ಪ ಇದು ಹೊಸಬಾ. ಅದ ನನಗೇನು ಹೊಸಬನ್ ಕೈಲಿ ಗಾಡಿ ಕೊಟ್ಟರೆ ಎಲ್ಲಿ ತಗೊಂಡ್ ಕೂತ್ಬಿಡ್ತಾನೆ. ಅವ್ನಿಗೆ ಅಡ್ರೆಸ್ ಗೊತ್ತು, ರೂಟ್ ಗೊತ್ತಿಲ್ಲ. 300 ಇದೆ, ಅಡ್ಜಸ್ಟ್ ಮಾಡ್ಕೊ. ಹಾಕೋ ಕೈ. ನೀವು ಗಂಡಸ್ರೆಲ್ಲ ಇಷ್ಟನಾ? ಯಾವಾಗ ಬುದ್ಧಿ ಬರುತ್ತೆ ಏನ? ಎಲ್ಲ ಚೌಕಾಸಿ. ಕಳ್ಸು. ಏಯ್, ನೀರು ಕೇಳ್ಬೇಕು ಕಣ ಇವಳು. ಭಯ ಅಂತೆ. ಬಾರೋ, ಬಾಗ್ಲೋರ್ಗು ಬರ್ತೀನಿ. ಅಯ್ಯೋ ಬಾರೋ, ನಾನು ಇನ್ನು ನಿನ್ನ ಕಳಿಸಿ ನಾನು ಹುಡ್ಕ್ಬೇಕಂಡು. ಬಾರೋ. ಹಾಂ ಸರಿ ಬಾ. ಹೋಗ. ಹೊಸಬಾ, ಆತರ ಪಡಬೇಡಿ, ಹಂಗೆ ಮೆಲ್ಮೆಲ್ಗೆ. ಕಿದ್ದಾಗ ಕಳಿಸ್ತಾ ಇದೆಯಾ? ನಡಿ. ಏ ಅಕ್ಕ, ರಾಜ್ಕುಮಾರ ಬಂದಿದ್ದಾನಂತೆ ನೋಡಿ. ಬೇಗ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಸಿಗಾಕೊಂಡ್ರೆ ಮಾಮ್ದಿರಿಗೂ ಪಾಲ್ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಪುಕ್ಸಟ್ಟೆನೂ ಉಣ್ಕೊಂಡು ಹೋಗ್ತಾರೆ. ಕೂತ್ಕೋ. ಏಕೆ ಬೇಡ್ವಾ? ತಗೋ, ಬೇಗ ಹಾಕೋ. ಇಲ್ಲ ಮೇಡಮ್, ನಾನಂತವನಲ್ಲ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಆದರೆ ಅವಳು ನಿನ್ ಪುರಾಣ ಕೇಳೋಕೆ ನಂಗೆ ಪುರ್ಸೋತಿಲ್ಲ. ನನಗ್ ಬರೋದ್ ಬಂದಿದೆ, ನಾನು ಹೊಟ್ಟೋಗ್ತೀನಿ. ಬರೋದ್ ಬಂದಿದ್ಯಾ, ಮುಗಿಸ್ಕೊಂಡು ಹೋಗು. ಇಲ್ಲ, ನನ್ನ ಮಾತು ಕೇಳಿ ಪ್ಲೀಸ್. ಅದು ಅವಳು ನನ್ನ ಕಪಾಳು ಕೊಡ್ದು ಅವಮಾನ ಮಾಡಿದ್ಲು. ಇದನ್ನೆಲ್ಲ ಹೇಳೋದಿಕ್ಕೆ ನಾನೇ ನಿನ್ನ ಅತ್ತೆ ಮಗಳ? ಯಾಕೆ ಪ್ರೀತಿ ಮಾಡ್ತೀರಾ? ಇದಕ್ಕೆ ತಾನೇ. ಅವಳ ಜೊತೆನೂ ಒಂದ್ಸಲಿ ಮಂಚ ಹತ್ತಿ ಇಳಿದ್ಮೇಲೆ ಯಾವ ಪ್ರೀತಿನೂ ಇರೋದಿಲ್ಲ. ಬಾ. ಅಯ್ಯೋ, ನನ್ನ ಮಾತು ಕೇಳಿ ಪ್ಲೀಸ್. ಮೂದೇವಿ, ನೀನೊಬ್ಬನೇ ನೋಡ್ಕೊಂಡು ನಿನ್ ಮಾತು ಕೇಳ್ಕೊಂಡಿರೋದಿಕ್ಕೆ ತಿಂಗಳಾದ್ರೆ ರೇಷನ್ನು, ಮನೆ ಬಾಡ್ಗೆ, ಮಕ್ಕಳ ಫೀಸು, ವಯಸ್ಸಾಗಿ ಸಾಯ್ದೇ ಇರೋರ್ಗೆ ಮದ್ದು ಮಾತ್ರೆನ ನೀನ್ ನೋಡ್ಕೋತೀಯ.
ನಾನು ಒಬ್ಬನ್ನ ನಿನ್ನಂಗೆ ನಂಬಿ ಪ್ರೀತಿ ಮಾಡಿದ್ದೆ, ನಿನ್ನಂಗೆ ಕನ್ಸನ್ನು ಕಟ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಪ್ರೀತಿ ಅನ್ನೋದು ಹಣ್ಣಿನ ಮೇಲಿರೋ ಸಿಪ್ಪೆ ಅಂತ. ಅದು ಕೆಲ್ಸಕ್ ಬರಲ್ಲ ನೋಡು. ಯಾವಳನ್ನಾದ್ರೂ ಒಬ್ಬಳನ್ನ ನೋಡಿ ಮದ್ವೆ ಮಾಡ್ಕೋ, ಉದ್ಧಾರ ಆಗ್ತೀಯಾ. ಇಲ್ಲ ಅಂದ್ರೆ ಸಿಪ್ಪೆನೂ ಸಿಗಲ್ಲ, ಹಣ್ಣು ಸಿಗಲ್ಲ, ಹಾಳಾಗ್ ಹೋಗ್ತೀಯಾ. ಛೇ, ಈ ಗಂಡಸರು ಬುದ್ಧಿನೇ ಎಷ್ಟು. ಎಲ್ಲ ಗಂಡಸರು ಒಂದೇ ಥರ ಇರಲ್ಲ, ನೀನು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ತಗ ಇಟ್ಟ ಟೈಮ್ ವೇಸ್ಟ್ ಮಾಡಿದ್ಕೆ ನನಗೆ 200. ಇವ್ನು ಕರ್ಕೊಂಡೋಗಿ ಯಾರ ಹತ್ರ ಮುತ್ಕಿ ಹತ್ರ ಬಿಡು, ಹರಿಕತೆ ಹೇಳಿ. ಜೊತೆಗೆ ನೀನು ತಬಲಾ ಬಾರ್ಸು. ಏಯ್, ಇಲ್ಲಿರೋ ತಬಲ ಎಲ್ಲ ಬಾರಿಸಿದ್ದೀನಿ, ನೀನೊಬ್ಬಳೇ ಬಾಕಿ. ಯೋಚನೆ ಮಾಡಬೇಡ, ಬಾರ, ಇದಕ್ಕಿಂತ ಮಜಾ ತೋರಿಸ್ತೀನಿ. ಏನು ಇವಳೊಬ್ಳೇನ ಪದ್ಮಾವತಿ?